ನೋಡಿರಿ ಸರ್, ನಾನು ತಮ್ಮ ಒಂದು ಹೇಳ್ಬೇಕಂದ್ರೆ ಹಿಂದುಳಿದ ವರ್ಗದವ್ರು ಇವರು, ಬಡ ಜನಾಂಗ. ಅದೇ ದುಡ್ಡಿದ್ದವ್ರು ಆಗಿದ್ರೆ ಪ್ರಸಾದ್ ಅಬ್ಬಯ್ಯ ಇಮಿಡಿಯೇಟ್ಲಿ ಹೋಗಿ ಬಂದ, ಒಂದು ಮಹಿಳೆ ಹತ್ಯೆ ಆದಾಗ ನಿಮ್ಗೆ ಗೊತ್ತಿರೋ ವಿಷಯನೇ ಇದೆ. ಅದೇ ರೀತಿ ಸಂತೋಷ್ ಲಾಡ್ ಅವರು ಇಮಿಡಿಯೇಟ್ಲಿ ಹೋಗಿ ಬಂದರು. ಅದೇ ಒಂದು ಬಡ ಕುಟುಂಬದ ಒಂದು ಜೀವ ಹೋಗೈತಿ, ಹತ್ಯೆ ಆಗೈತೆ ನಮಗೆ. ಇವರಿಗೆ ಫೇಸ್ಬುಕ್ಕಲ್ಲಿ ಒಂದು ಟ್ವೀಟ್ ಮಾಡೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಅಬ್ಬೆಯವ್ರು ಹೆಂಗದಾರ, ನಾವೇನು ಮಾಡ್ಬೇಕಂತ ಮಾಡೋ ಈಗ ನಮ್ಮ ಓಣಿಯವರು ಕೂಡಿ ಒಂದು ಕಂಪ್ಲೇಂಟ್ ಕೊಡೋರ್ದೇವೆ. ಪ್ರಸಾದ್ ಅಬ್ಬೆಯವರು ಕಾಣೆಯಾಗಿದ್ದಾರೆ ಮತ್ತು ಸಂತೋಷ್ ಲಾಡ್ ಅವ್ರು ಕಾಣೆಯಾಗಿದ್ದಾರೆ. ಅವ್ರು ಹುಡುಕಿ ಕೊಡಿ, ಒಂದು ಮಹಿಳೆ ಬರೋವಾಗಿ ಹತ್ಯೆ ಆದಂಥ ಕುಟುಂಬಕ್ಕೆ ಇನ್ನೂ ಮಟ್ಟ ಸ್ವಂತ ಹೇಳಕ್ಕೆ ಬಂದಿಲ್ಲ ಅಂತ ನಾವೇ ಒಂದು ಕಂಪ್ಲೇಂಟ್ ಕೊಡೋರ್ದೇವೆ. ಯುವತಿ ಹತ್ಯೆ ಆಗಿದೆ. ಯಾಕಂದರೆ ಆ ಯುವತಿ ಮನೆಗೆ ಒಬ್ಬಳೇ, ಅವ್ರ ಮನೆಯಲ್ಲಿ ಅವ್ನ ಅಜ್ಜಿ, ಇಬ್ಬರು ಹೆಣ್ಣು ಮಕ್ಕಳು, ಅವ್ರನ್ನ ಅಕ್ಕಿ ದುಡಿದು ಅವ್ರ ಮಕ್ಕಳನ್ನ ಜೋಪಾನ ಮಾಡಿ ಮನೆಗೆ ಕಾಪಾಡ್ಬೇಕು. ಅಂಥ ಯುವತಿಗೆ ಆದಾಗ ಬಂದು ಅವ್ರು ಸಾಂತ್ವನ ಅವ್ರಿಗೊಂದು ಪರಿಹಾರನೂ ಘೋಷಣೆ ಮಾಡ್ಬೇಕಲ್ಲ ಅವ್ರು ಬಂದು. ಅಲ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಹೆಸರಿಗೆ ಅಷ್ಟೇ ಅವರು. ಇವ್ರು ಏನಿದ್ರು ಮೀಡಿಯಾದಲ್ಲಿ ತಮ್ಮ ಪ್ರಚಾರಕ್ಕಾಗಿ ಅವ್ರ ಮೇಲೆ ಬೈಟ್ ಕೊಡೋದು ಅಷ್ಟು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವರಿಗೆ. ನೋಡಿ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಆಗಿ ಮೊನ್ನೆ 5:30 ಇನ್ನು ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಟ್ಟ ನಿನ್ನೆ ಬೆಳಗ್ಗೆ 5:30 ಇನ್ನೂ ಮಟ್ಟ ಇಲ್ಲಿ ಒಳ್ಳೆ ಬಂದಿಲ್ಲ ತಿಳ್ಕೊಬೇಕಲ್ಲ ಅವರು. ಇವರೆಷ್ಟು ಜನರ ಪರವಾಗಿ ಕೆಲಸ ಮಾಡ್ತಾರೆ, ಮಹಿಳೆಯರಿಗೆ ಆಗಲಿ ಯುವತಿಗೆ ಎಷ್ಟು ರಕ್ಷಣೆ ಕೊಡ್ತಾರೆ, ಇದ್ರ ಮೇಲೆ ಗೊತ್ತಾಗ್ತೈತಿ. ತಿಳ್ಕೊಬೇಕು ನಮ್ಮ ನಾಡಿನ ಜನತೆ ಮತ್ತು ಈ ಸರ್ಕಾರದ ಮೇಲೆ ಕುಂದಿರೋ ಸಿದ್ದರಾಮಯ್ಯವರು. ಅವರು ಮಹಿಳೆಯರಿಗೆ ಪುಕ್ಷೇಟಿ ಬಗ್ಸ್ ಕೊಟ್ಟಿರ್ಬೋದು, ಅದ್ರ ಜೊತೆ ಪುಕ್ಷೇಟಿ ಕೊಲೆನೂ ಕೊಡ್ತಾ ಇದ್ದಾರೆ. ಈ ಸರ್ಕಾರದ ಇದೇ ಕೊಡುಗೆ ಇರೋದು ನಾಡಿನ ಜನತೆಗೆ. ಅದಕ್ಕಾಗಿ ನಾನು ಹೇಳ್ತೀನಿ, ಸಿದ್ದರಾಮಯ್ಯ ನಿಮ್ಮಂಥ ಸರ್ಕಾರದಲ್ಲಿ ಸಚಿವರನ್ನು ತೆಗೆದೋಗಬೇಕು, ಇಲ್ಲಿಂದ ಶಾಸಕರನ್ನು ತೆಗೆದೋಗಬೇಕನ್ನ ಬರ್ದೇ ಹೋದ್ರೆ ನಾಳೆ ಅವ್ರು ಬರಲಿಲ್ಲ ಗೊತ್ತು. ಅವರೇನು 4 ದಿವಸ 5 ದಿವಸ ಬಿಟ್ಟು ನಾವು ಬಿಡಲ್ಲ ಅವ್ರಿಗೆ ಬರೋಕ್ಕೆ. ಇಲ್ಲಿ ಮನೆ ಹತ್ರ ಬರೋಕ್ಕೆ ಕೊಡಲ್ಲ ನಾವು ಯಾರಿಗೂ ಇವ್ರಿಗೆ. ಯಾಕಂದರೆ ಇವರು ತುರ್ಕಿಗೆ ಬರ್ತಾರೆ. ಈಗ ಇವರು ಎಲ್ಲ ಬಂದು ಹೋದ್ಮೇಲೆ ಒಂದು ಎಕ್ಸಾಂಪಲ್ ಇದೆಯಲ್ಲ, ಘಟನೆ ನಡೆದ ಮೇಲೆ ಪೊಲೀಸರು ಹೆಂಗೆ ಬರ್ತಾರೆ ಹಂಗೆ ಇವ್ರು ಬರೋರು ಎಲ್ಲ ಮುಗಿದ ಮೇಲೆ. ಎಲ್ಲ ಹಿರಿಯರು ಎಲ್ಲ ಸ್ವಾಮಿಗಳೆಲ್ಲ ಬಂದಿದ್ದಾರೆ. ಮತ್ತು ಬೇರೆದವ್ರ ಮೇಲೆ ಬೈಟ್ ಕೊಡ್ತಾರೆ ಅವರು. ಬಿ ಜೆ ಪಿ ಅವ್ರು ಬಂದಿಲ್ಲ, ಅವ್ರ ಮೇಲೆ ಬಿ ಜೆ ಪಿ ಅವ್ರನ್ನ ಸ್ವತಃ ನಾನೇ ಬಿ ಜೆ ಪಿ ಆದವನು. ಬೆಳಗಿನಿಲ್ಲ 5:00 ಫಸ್ಟ್ ಬಂದು ನಾನೇ ನಿಂತೆಲ್ಲನೂ ಅಂತ್ಯ ಸರ್ಕಾರ ಎಲ್ಲ ಅಡ್ಡಾಟ್ ಮಾಡಿದ್ದಿಲ್ಲಿ. ಈ ರೀತಿ ಇವ್ರು ಬೈಟ್ ಕೊಡೋಕೆ ಒಬ್ಬರು ರೆಡಿ ಮಾಡಿದ್ರು, ಅವ್ರಿಗೆ ಮುಖಾಂತರ ಕೊಡಿಸ್ತಾರೆ ಇವರು.